ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಜಳಕ ಪೂಜೆತಿ ಎಲ್ಲ ಮುಗಿದಂಗ ಮಜ್ಜಿಗೆ ಮಾಡ್ಬೇಕಲ್ಲ. ನಿನ್ನೆ ಇವತ್ತು ರಾತ್ರಿ ಬರ್ತಾವ ಅಂತ ಅನ್ಕೊಂಡಿದ್ವಿ. ಕರೆಂಟ್ ಮತ್ತೆ ಹಗಲಿ ಅದೊಂದು ಚಲೋ ಆಯ್ತು. ಹಂಗಾಗಿ ನೀರೆಲ್ಲ ತುಂಬಿಸಿಟ್ಟಿದ್ವಿ. ರಾತ್ರಿ 9 ಗಂಟೆ ಮತ್ತು 9 ಗಂಟೆಗೆ ನೀರು ತೊಗೊಂಡು ಬ್ಯಾಸ ಮಾಡಿ ಹೊರಗ ಒಲಿ ಬತ್ತಿಸಿ ಅನ್ನಕ್ಕಿಟ್ಟು ಬಂದೇನಿ. ಜಿಟಿ ಜಿಟಿ ಮಳಿ ಬರಾಕತ್ತೈತಿ. ಜಿಟಿ ಜಿಟಿ ಮಳಿಗೆ ಏನಾಗಂಗಿಲ್ಲ. ಇವತ್ತಿನ ಲಾಗ್, ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಖಂಡಿತ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಮೊಸರು ತಿನ್ನಾಕಂತ ತೆಗೆದಿಟ್ಟು ತಿನ್ನಂಗೇನೇ ಇಲ್ಲ. ನಾನು ಅಂತ ಏನಂತೂ ಇರ್ಲಿ ಅಂತೇಳಿ ತೆಗೆದಿಟ್ಟು ನಾನು ಹೊರಗೆ ಹೋದಿಂದ ಸಿಗ್ತೇನೆ. ಮತ್ತೆ ನಾನಿಲ್ಲೇ ಅನ್ನಕ್ಕಿಟ್ಟು ಹೋಗೇನಂತ ಹೇಳಿನಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಚಹಾ ಕಾಸ್ಬೇಕಂತ. ಮೊದಲು ನಾನು ಚಹಾ ಕುಡಿತಿರ್ಕಿಲ್ಲಲ್ಲ, ಯಾವಾಗಾರ ಅಷ್ಟ ಕುಡಿತಿದ್ನಲ್ಲ. ಅವ್ ಚಹಾ ಕುಡಿಬೇಕಂತ ಅನಿಸ್ತಿರ್ಕಿಲ್ಲ ನನಗೆ. ಈಗ ಚಹಾ ಬಿಡ್ಬೇಕಂತ ಡಿಸೈಡ್ ಮಾಡೇನಿಲ್ಲ. ಚಹಾ ಬೇಕು 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 ಅಂತಿರ್ತೈತೆ ಅದು ಮನಸ್ಸು. ಹೆಂಗೋ ಕಂಟ್ರೋಲ್ ಮಾಡ್ಕೋತೀನಿ ಒಟ್ಟಿನಲ್ಲಿ. ನಮ್ಮೂರು ಜಾತ್ರೆ ಐತಿ. ನಮ್ಮೂರು ಜಾತ್ರೆ ಮುಗಿಯೋವರೆಗೂ ನಂಗೆ ಡಯಟ್ ಅಂತೂ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ತೈತಿ. ಯಾಕಂದ್ರೆ ನಿಮ್ಗೆ ಏನಾರ ಸ್ಪೆಷಲ್ ಅಡುಗೆ ಮಾಡಿರ್ತೇವಲ್ಲ. ಇರೋದು ಮನ್ಯಾಗ ಇಬ್ರು. ಅದು ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದ್ರೆ, ಒಂದು ಟೈಮ್ ತಿಂದ್ರೆ ಮತ್ತೊಂದು ಟೈಮ್ ಊಟ ಮಾಡೋಂಗಿಲ್ಲ. ಅವಾಗ ಏನು ಮಾಡೋಕ್ಕೈತೆ ಹೇಳ್ರಿ? ಅಯ್ಯೋ ಅಷ್ಟು ಮಾಡಿ ಅಡುಗೆ ಮಾಡಿಲ್ಲ, ವೇಸ್ಟ್ ಆಕೈತಲ್ಲ ಅಂತ ಹೊಟ್ಟೆಗೆ ಹಾಕ್ಕೊಳ್ಳೋದು ಅದನ್ನು. ಅನ್ನ ಹೇಳಿ ಇಡ್ತೀವಿ. ಅರ್ಧ ಅನ್ನ ಆಗೈತದು. ಅವ್ರು ಮೊದಲು ಚಹಾ ಕಾಯಿಸ್ಕೊಡ್ತೇನೆ. ಚಹಾ ಕಾಯಿಸ್ಕೊಟ್ನೆ ಅಂದ್ರೆ ಅವಾಗ ಟೆನ್ಷನ್ ಇರೋಂಗಿಲ್ಲ. ಹಾಲು ಕಾಯಿಲವ ಏನೋ ತೊಳ್ಕೊಂಬರ್ತೇನೆ ಹೋಗಿ. ಸಕ್ಕರೆ ಎಲ್ಲ ಖಾಲಿಯಾಗೈತಿ. ಹೋಗಿ ಸಕ್ಕರೆ ತೊಗೊಂಬರ್ತೇನೆ. ನಾನು ಚಹಾ ಸಕ್ಕರೆ ಹಾಕೊಂಡು ನೋಡಿ ಎಲ್ಲರೂ ಶಾಕ್ ಆಗಿಬಿಟ್ಟಿರಿ. ಪಾಯಸನ ಚಾನ ಅಂಥೇಳಿ ಏನು ಮಾಡೋದು ಹೇಳ್ರಿ? ನಮ್ಮ ಮನೆಯವ್ರಿಗೆ ಭಾಳ ಬೇಕು. ಹಾಲು ಕಾಯಿ ಮುಟ್ಟ ಯಾಕೆ ನಿಂದಿರ್ಬೇಕು? ಅದ್ರೊಳಗೆ ಚಹಾ ಪುಡಿ ಹಾಕ್ಬಿಡ್ತೇನೆ. ಹಾಲು ಇಷ್ಟ ಇಟ್ಕೊಂಡಾರ ನಮ್ಮ ಯಜಮಾನ್ರು. ಇದು ಮೊದ್ಲಿನ ಚಹಾ ಪುಡಿ ಇತ್ತಿದೆ. ಯಾವ ನಮೂನಿ ಕಲರ್ ಬಿಡ್ತೈತೆ ನೋಡ್ರಿ. ಅದ್ರಾಗ ಒಗಿದು ಒಂದ ತಡ ಫುಲ್ಲು ಕಲರ್ ಬಿಟ್ಟು ಬಿಡ್ತೈತಿ. ಇದನ್ನ ತೊಳೆಯಕ್ಕೆ ಇಡ್ತೇನೆ. ಡಬ್ಬಿ ಸಕ್ಕರೆ ತೊಗೊಂಡಿರ್ತೇನೆ. ನಮ್ಮ ಯಜಮಾನ್ರು ಗಾಡಿ ತೊಳೆಯಕತ್ತಾರೇನು. ಯಪ್ಪ ಗಾಡಿ ಯಾನ ಮನೆಗೆ ಐತಲ್ಲ. ನಮ್ಮ ಬ್ಲಾಕಿ ಬಂದೈತಿ ಅದರ ಡ್ಯೂಟಿಗೆ. ಬ್ಲಾಕಿ, ಹಾಂ ಅಲ್ಲೇ ಮುಕ್ಕೋ ಅಲ್ಲೇ ಮುಕ್ಕೋ ಅಲ್ಲೇ ಮುಕ್ಕೋ ಅಲ್ಲೇ ಮುಕ್ಕೋ ಅಲ್ಲೇ ಮುಕ್ಕೋ. ಇದು ನೋಡಿ ಹೊಟ್ಟೆ ಕಿಚ್ಚಿಂದ ನೋಡ್ರಿ. ಅದು ಅದನ್ನ ಪಪ್ಪಿ ಅಲ್ಲೇ ನಿಂತು ಗುರ್ರ ಅಂತ ಇದು ಬರಾಕ್ ಹೋಗ್ಬೇಡ ನಿಮ್ಮ ಮುಂದಕ್ಕೆ ಅಂತೇಳಿ. ಏನೇನು ಮಾಡಿದಿಲ್ಲ ಮಗನ? ಎದ್ದು ಹಾಂ ಏನೂ ಇಲ್ಲ. ಅವ್ರ ಮನ್ಯಾಗ ಬಿದ್ದಿರ್ತದ. ಮತ್ತು ಇದು ಹೋಗಿ ಅವ್ರ ಮನ್ಯಾಗ ಕೊಳ್ತಂತತಿ. ಇಲ್ಲಿ ಅದನ್ನು ಬರೆಸ್ಕೊಡಂಗಿಲ್ಲ. ಎಷ್ಟು ಜಲಸ್ ಅದಕ್ಕೆ. ಹಾಂ ಯಾರ ಕೈಯಾಗಿಂದ ಅದಕ್ಕೆ ಅಷ್ಟು ಹೊಟ್ಟೆ ಕಿಚ್ಚನ. ನಾ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಂಗಿಲ್ಲ ಇದಕ್ಕೂ.
ಅದಕ್ಕೇನ ಪ್ರೀತಿ ನನಗೆ ಅಷ್ಟ ಸಿಗ್ಲಿ ಅಂತ ಹೇಳ್ತದ. ಮತ್ತೆ ಇಲ್ಲಿ ಏನಾರ ರಾತ್ರಿ ಚೂ ಅಂದ್ರೆ ಓಡಿ ಬಂದು ಕೌದದ. ಇದಕ್ಕೆ ವಯಸ್ಸಾಗ್ಯಾಳ ಪಾಪ. ಹಿಂಗ್ಯಾಕೆ ಮಾಡ್ತಿ, ಹಂಗ್ಯಾಕೆ ಹೀಯಾಳಿಸಿ ಮಾತಾಡ್ತಿ, ಹಂಗ್ಯಾಕೆ? ಓಹ್, ಇದಕ್ಕೆ ಮುಂಜೆ ಹೊತ್ಲೆ ನೀರಡಿಕೆ ಆಗೈತಿ. ಎಷ್ಟು ನೀರು ಅಡಿಸೈತೆ ನೋಡ್ರಿ ಅದು. ಕತ್ಲ ಈ ಡಬ್ಬಿಲೇ ಇಟ್ಟು ಬರ್ತೇನೆ. ಇಲ್ಲಿ ಲೈಟ್ ಒಂದು ಆರಿಸಿರ್ತೇನೆ, ಇಲ್ಲಿ ಪೂಜೆ ಮಾಡಿರ್ತೇನಲ್ಲ, ಹಾಗಾಗಿ ಲಗೋನ್ ಆರ್ಸೋದು ಬೇಡ ಅಂತ. ನಮ್ದು ನೋಡ್ರಿ ರಿಂಗ್ ಲೈಟು ಟ್ರೈಫೋಡಿಲಿಟ್ಟೇನಿ, ಸಕ್ಕರೆ ಡಬ್ಬಿಲಿಟ್ಟೇನಿ. ಇದೆಷ್ಟ ಸಕ್ಕರೆ ಓದಿ ಹಾಕ್ತೇನೆ. ಕುದಿಯಾಕತೈತಿ ನೋಡ್ರಿ. ಈಗ ಸಕ್ಕರೆ ಹಾಕಿ, ಸಕ್ಕರೆ ಭಾಳ ಆಕೈತ್ರಿ. ಇಲ್ಲ ಭಾಳ ಆಗಂಗಿಲ್ಲ. ನಮ್ಮ ಮನೆಯವ್ರಿಗೆ ಸಕ್ಕರೆ ಜಾಸ್ತಿನ ಬೇಕು. ಗೊಂಗೆ ನೋಡ್ರಿ ಅಲ್ಲಿ ವೈರ್ ಮ್ಯಾಗ ಕುಂದು ಗೋಯ್ 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 ಅನ್ನಕತ್ತಾವ. ನಿಂದು ಲೇಟ್ ನೀನು ಮನಿ ಬಾಳೆ ಮೊದಲು, ಆಮ್ಯಾಗ ಇನ್ನೊಬ್ಬರದ್ದು. ಯಾರ್ದ ಟ್ಯಾಕ್ಟರ್? ಹಾ, ಹೌದಾ? ಈಗ ಅವ್ರ ಬಾಡಿಗೆ ಎಷ್ಟು ಹೇಳ್ತಾರ ಅಷ್ಟು ಕೊಡ್ರಿ ರೊಕ್ಕ. ಅವರು 1500 ಎಷ್ಟು ಅಂತಾರ ನೋಡ. ನಾನು ಅನ್ನ ಮಾಡಿಟ್ಟೇನಿ. ಇದು ಜೋಳದ ನುಚ್ಚು ನಂಗೆ ತಿನ್ನಾಕ ಕಾಣಿಸ್ತಿಲ್ರಿ. ಹಾಂ, ಹಿಂಗಿರ್ತೈತಿ. ಈಗಿಲ್ಲೇ ಅಂದ್ರೆ ಒಲಿ ಹೊತ್ತೈತಿ. ಮತ್ತೆ ಈ ಕಡೆ ಸುಮ್ಮ ಆರ್ತಂದ್ರೆ ಒಳಗೆ ಸುಮ್ಮ ಒಳಗೆ ಇದನ್ನ ಮಾಡೋದಕ್ಕೆ ಗ್ಯಾಸ್ ವೇಸ್ಟ್. ಇವಕ್ಕೆ ನಾವು ಗುರೆಳೆ ಅಂತೀವಿ ನೋಡ್ರಿ. ಹಿಂಗಿರ್ತ ಕಾಣಿಸ್ತೈತಿಲ್ಲ, ಹಿಂಗ್ರಿ. ಬೆಂಗಳೂರು ಸೈಡ್ ಏನೋ ಹುಚ್ಚೇಳು ಅಂತಾರೆ ನೋಡ್ರಿ, ನಾವು ಗುರೆಳು ಅಂತೀವಿ. ಇದನ್ನ ಪೌಡರ್ ಮಾಡ್ಬೇಕು. ಇವು ಅರ್ಧ kg ಅದಾವು, ಇವು ಅರ್ಧ kg ಅದಾವೇನು. ಬಟ್ ಇಷ್ಟು ಉರಿತೇನೆ, ಸ್ವಲ್ಪ ಉರಿತೇನೆ ಗೊತ್ತಿಲ್ಲ. ಇವನ್ನ ಸ್ವಚ್ಛ ಮಾಡ್ಕೋಬೇಕಾ. ಈಗ ಹುರಿತೇನೆ, ಹುರಿದು ಆಮ್ಯಾಗ ಸ್ವಚ್ಛ ಮಾಡ್ಕೊಂಡು ಪೌಡರ್ ಮಾಡೋ ಮುಂದೆ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ಮಾಡ್ಕೋಬೇಕು. ಸ್ವಚ್ಛ ಅದಾವ ಅಂದ್ರೂ ಮಾಡ್ಕೋಬೇಕು. ಒಂದು ಸೀಸ ಹಾಕಿ ಹುರ್ಕೋಬೇಕು. ಇವನ್ನ ಎಷ್ಟು ಚಲೋ ಹುರ್ಕೋತೇವಲ್ಲ, ಚಟ್ನಿ ಪೌಡರ್ ಅಷ್ಟು ಚಲೋ ಬರ್ತೈತಿ. ಇದು ನನಗಲ್ಲ, ನನ್ನ ಫ್ರೆಂಡ್ಗೆ. ಏನು ಹೇಳೋದಿನ್ನ, ಬದ್ನೆಕಾಯಿ ಪಲ್ಯ ಮತ್ತು ನಮ್ಮ ಕಡೆ ಆಲ್ಮೋಸ್ಟ್ ಇದನ್ನು ಭಾಳ ಎಲ್ಲದಕ್ಕೂ ಬಳಸ್ತಾರ. ಬದ್ನೆಕಾಯಿ ಎಣ್ಣೆಗಾಯಿ ಮಾಡ್ತಿಲ್ಲ, ಬದ್ನೆಕಾಯಿ ಎಣ್ಣೆಗಾಯಿ ಹೋಳು ಬದ್ನೆಕಾಯಿ ಪಲ್ಯ ಮಾಡ್ತಿಲ್ಲ. ಅದಕ್ಕೆ ಮತ್ತು ಎದಕ್ಕೆ ಹಾಕ್ತಾರೆ ಮಿಟೇಶ? ಗುರಳ್ ಪೌಡರ್. ಮತ್ತು ಇದನ್ನ ಚಟ್ನಿ ಮಾಡ್ತಿಲ್ಲ, ಮೊಸರು ಹಾಕ್ಕೊಂಡು ಬಿಸಿ ರೊಟ್ಟಿ ಚಪಾತಿ ಅಥವಾ ಅನ್ನೋ ಜೊತೆ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್. ಏನು ಮಿಟೇಶ? ಮತ್ತು ಇಬ್ಬನಿ ತೀರ್ತೈತಿ. ಈಗ ಏನು ಮಾಡಲಿ? ಸಂಜೆ ಮುಂದೆ ಮಾಡ್ಬೇಕು. ಭಾಳ ಹೊತ್ತಂಗೂ ಹುರಿಬಾರ್ದು, ಯಾಕಂದ್ರೆ ಇವು ಕಲರ್ ಕರಗಿರ್ತಾವ, ಹಂಗಾಗಿ ಗೊತ್ತಾಗಂಗಿಲ್ಲ. ನೋಡಿ ಹುರ್ಕೋಬೇಕು. ನಮ್ಮವು ಮಸ್ತ್ ಹುರಿತಾವ್ರಿ. ಒಳಗೆ ಇವು ಹೆಂಗೆ ಅಂತಂದ್ರೆ ಬ್ರೌನ್ ಕಲರ್ ಬರ್ಬೇಕು. ಚಟಪಟ ಚಟಪಟ ಅಂತ ನೋಡ್ರಿ, ಚಟಪಟ ಚಟಪಟ ಅಂತ ಸೌಂಡ್ ಕಡಿಮೆ ಮಾಡ್ತಾವ ಇವು. ಅವಾಗ ಇಷ್ಟು ಹುರಿದಾವಂತ ಅರ್ಥ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು, ಇವ್ನು ಕೈಯಾಡ್ಸ್ಕೊಂತಾನೆ ಇರ್ಬೇಕು. ಇದರ ಒರಿಜಿನಲ್ ರುಚಿ ಬರೋದನ್ನ ನಾವಿನ್ನು ಎಷ್ಟು ಹದವಾಗಿ ಹುರ್ಕೋತೀವಲ್ಲ ಅವಾಗ. ಇದನ್ನ ಹಿಂಗೆ ಪೌಡರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮುಗೀತು. ಎಲ್ಲ ಥರದ ಪಲ್ಯಕ್ಕೂ, ಎಲ್ಲ ಥರ ಪಲ್ಯ ಅಂತಂದ್ರೆ ಗಜ್ರಿ ಪಲ್ಯಕ್ಕೆ ಮಸ್ತ್ ಕಾಂಬಿನೇಷನ್ ಇದೆ. ಗಜ್ರಿ ಪಲ್ಯ ಸೌತೆಕಾಯಿ ಪಲ್ಯ ಮಾಡ್ತೀವಿ ನೋಡ್ರಿ. ಸೌತೆಕಾಯಿ ಪಲ್ಯ ಮಾಡಿದ್ರೆ ಅದಕ್ಕೂ ಹಾಕಬೇಕು. ಅದಕ್ಕೂ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ. ಇದು ಎಕ್ಸ್ಟ್ರಾ ರುಚಿ ಕೊಡ್ತೈತಿ.
ನಾನು ಭಾಳ ಯೂಸ್ ಮಾಡಂಗಿಲ್ಲ, ನನ್ಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಹಂಗಾಗಿ ಯೂಸ್ ಮಾಡಂಗಿಲ್ಲ ನಾನು. ಇವನು ಹುಡ್ದು ಇಟ್ಕೊಂಡ್ಬಿಡ್ತೇನೆ. ಪೌಡರ್ ಏನು ಇವತ್ತು ಮಾಡ್ತೇನೆ ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಹುರಿಯಾಕತ್ತೇನೆ, ಒಲಿ ಒತ್ತಿತ್ತಲ್ಲ ಹಾಗಾಗಿ. ಒಳಗಾದ್ರೆ ಸುಮ್ಮನೆ ಗ್ಯಾಸ್ ಭಾಳ ಹೋಗ್ತೈತಿ, ಅದ್ರ ಸಲುವಾಗಿ. ಸೌಂಡ್ ಬರಾಗೈತೆ ನೋಡಿ, ಹಿಂಗೆ ಚಟಪಟ ಚಟಪಟ ಸೌಂಡ್ ಬರ್ತೈತೆ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ನಾನು ಅರ್ಶಿನ ಕುಟ್ಟಾಕತ್ತೀನಿ ನೋಡ್ರಿ. ನೀವು ಅರ್ಶಿನ ಹೆಂಗೆ ಮಾಡ್ಕೋತೀರಂತ ಭಾಳ ಹಿಂದ್ಗಡೆ ಹೇಳಿದ್ರಿ. ನಾನು ಹೋದ್ಸಲನೂ ಅರ್ಶಿನ ಮಾಡಿದ್ದೆ ತೋರ್ಸೀನಿ, ಈಗ ತೋರ್ಸೀನಿ. ಇದನ್ನು ನಾನು ಮೊನ್ನೆ ಕುಟ್ಬೇಕು ಅನ್ನೆಲ್ಲ ಕುಟ್ಟಿರ್ಕಿಲ್ಲ, ಒಂದಿಟ್ಟು ಮಿಕ್ಸಿಗೆ ಹಾಕಿದ್ದು ನಾನು. ಇದು ಎಣ್ಣೆ ಹಾಕಿ ಹುರ್ಕೊಂಡಿದ್ದೆ, ಅಂದ್ರೆ ಅರ್ಶಿನ ಬೇಳೆ ಸಣ್ಣಗೆ ಜಜ್ಜಿ ಎಣ್ಣೆ ಹಾಕಿ ಹುರ್ಕೊಂಡಿದ್ದು. ಇದು ಎಣ್ಣೆ ಹಾಕೇನು ಹುರಿದಿಲ್ಲ. ಇಲ್ಲಿ ಅರ್ಬಿ ಇಟ್ಟೆ, ನೀವು ಅರ್ಬಿ ಹಾಕಿಟ್ರೆ ಅಂದ್ರೆ ಅರ್ಶಿನ ಬೇಳೆ ಸಿಡ್ದು ಹೋಗ್ತೈತಿಲ್ಲ. ಒಂದಿಟ್ಟು ಹಿಂಗೆ ಜಜ್ಜಿ ಬಿಸುಕಲ್ಲಿ ಇರ್ತಾವಲ್ಲ, ಬಿಸುಕಲ್ಲೆಲ್ಲ ಬೇಯಿಸ್ತಾರ. ಬಟ್ ನಮ್ಮನೆ ಅದು ಬಿಸುಕಲ್ ಚಲೋ ಇಲ್ಲ, ಹಂಗಾಗಿ ನಾನು ಕುಟ್ಟಾಕತ್ತೀನಿ. ಸಣ್ಣ ಆಗೈತಿ. ಈಗ ನಾನು ಆಗ ವಿಡಿಯೋ ಮಾಡ್ಬೇಕಂತಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ, ಅದಕ್ಕೆ ಕೂಡ ಮಾತಾಡ್ಕೊಂತೀನಿ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ಇದನ್ನ ಏನು ಮಾಡ್ಬೇಕಂದ್ರೆ ಹಿಂಗೆ ಸಣ್ಣಾಗಿರ್ತೈತಲ್ಲ, ಸಾಣಿಸ್ಕೊಂಡು ಅದು ಬೇರೆ ಕುಟ್ಕೋಬೇಕು. ಪೂರ್ತಿ ಸಣ್ಣಂದರ ಹಾಕ್ಕೋಬೋದು, ಇಲ್ಲಾಂದ್ರೆ ಜೋಳದ ಹಿಟ್ಟಿನ ಸಾಣಿಗೆ. ಇದ್ರಾಗ ಒಂದಿಟ್ಟು ತರಿ ಉಳಿತೈತಿ. ಇದು ಉಳಿಲಿ, ಇದನ್ನ ಹಾಕಿ ಪಲ್ಯ ಮಾಡ್ತೀವಿ, ಎಷ್ಟು ಫ್ಲೇವರ್ ಬರ್ತೈತಿ. ಘಮ ಘಮ ಅರ್ಶಿಂದ ಮಸ್ತ್ ಬರ್ತೈತೆ ರೀ. ಹಂಗಾಗಿ ನನ್ಗೆ ಇಷ್ಟ ಆಗೈತಿ, ಅದ್ರ ಸಲುವಾಗಿ ನಾನು ಮನ್ಯಾಗ ಮಾಡ್ಕೋತೀನಿ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಾಗ 2 ಪ್ಯಾಕೆಟ್ ತೊಗೊಂಬಂದಿದ್ದು ನಾನು, ಈಗ ಅದನ್ನ ಯೂಸ್ ಮಾಡಾಕತ್ತೀನಿ. ಅದೊಂಚೂರು ಗಮನ ಬರಂಗಿಲ್ಲ ರೀ, ಒಂಚೂರು ಗಮನ ಬರಂಗಿಲ್ಲ. ಈ ಗಾಳೊಂದು ಭಾಳ ಐತಪ್ಪ, ಈಗ ಕುಟ್ತೇನಿಲ್ಲ, ಅರ್ಧ ಗಾಳಿಗೆ ಹಾರೋಕ್ಕೈತಿ. ಅದು ಒಂದು ಇದಾಗತ್ತೈತಿ, ಬೇಜಾರಾಗತ್ತೈತಿ. ನೋಡ್ರಿ ಯಾನು ದಿವಸಗಳು ಗಾಳ ಹಿಂಗೆ ಹಾಕ್ಕೊಂಡು ಸಣ್ಸ್ಬೇಕು ಇಷ್ಟ ನೋಡ್ರಿ. ಅಂದ್ರೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿರ್ತೀವಲ್ಲ, ಅದು ಮೆತ್ತಗಾಗ್ಬಿಟ್ಟಿರ್ತದೆ ಹೂವಿನ ಕತೆ, ಅದು ಲಘುನ ಸಣ್ಣಕ್ಕೈತಿ. ಇದು ಹಂಗೆ ಒಣ ಬೇರು ಭಾಳ ಗಟ್ಟಿ ಇರ್ತಾವಲ್ರಿ, ಬಿರ್ಸಿರ್ತಾವಲ್ಲ, ನಾವು ಬಿರ್ಸು ಅಂತ ಹೇಳ್ತೀವಿ, ಬಿರ್ಸಿರ್ತಾವಲ್ಲ, ಹಂಗಾಗಿ ಲಘುನ ಸಣ್ಣ ಆಗಂಗಿಲ್ಲ, ಪೌಡರ್ ಆಗಂಗಿಲ್ಲ. ಇದು ಟೈಮ್ ತಗೋರಿ, ಭಾಳ ಟೈಮ್ ತಗೋರಿ. ನಾವು ದೇವ್ರಿಗೆ ಬಳಸ್ತೇವಲ್ಲ, ಅವಾಗ ಏನಾಕೈತಂದ್ರೆ ಎಣ್ಣೆ ಹಾಕಿ ನಾವು ಹುರ್ಕೊಳ್ಳೋ ಬದಲು ತುಪ್ಪ ಹಾಕಿ ಹುರ್ಕೋಬೇಕಾಕೈತಿ. ತುಪ್ಪ ಹಾಕಿ ಹುರ್ಕೊಂಡ್ವಿ ಅಂದ್ರೆ ಟೆನ್ಷನ್ನೇ ಇರಂಗಿಲ್ಲ, ನಾವು ದೇವ್ರಿಗೆ ಅದನ್ನು ಯೂಸ್ ಮಾಡ್ಬೋದ. ನಾವು ಎಲ್ಲರ ಮನ್ಯಾಗ ತುಪ್ಪ ಅಂದ್ರೆ ಭಾಳ ಯೂಸ್ ಮಾಡ್ತಿರ್ತಲ್ಲ, ಅದಕ್ಕೆ ಹಿಂಗೆ ಒಣ ಕುಟ್ಕೊಂಡ್ರೆ ಮುಗೀತು. ಕುಟ್ಟೋ ಕಷ್ಟ ಯಾಕೆ ಬೇಕಂತೀರಿ, ಕೆಲವೊಂದು ಕಡೆ ಎಲ್ಲ ಸಿಗ್ಬೋದು ಫ್ರೆಶ್. ಬಟ್ ಇವು ಅರ್ಶಿನ ಬೇಳೆ ಹೆಂಗಂತಂದ್ರೆ ಇದ್ರೊಳಗೆ ಎಷ್ಟು ಥರ ಮಾಡಿರ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ, ಅಂದ್ರೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಫೋರ್ತ್ ಕ್ವಾಲಿಟಿ ಹಿಂಗೆಲ್ಲ ಇರ್ತಾವೆ. ಹಾಗಾಗಿ ಅಲ್ಲೆಲ್ಲ ಮಿಕ್ಸಿಂಗ್ ಆಗಿ ಪೌಡರ್ ಆಗಿರ್ತೈತಿ, ಅದಷ್ಟು ಪರಿಮಳ ಬರಂಗಿಲ್ಲ. ಅದಕ್ಕೆ ಹಿಂಗೆ ಇದು ಬೆಟರು. ಹಿಂಗೆ ಕಲ್ಲಿತ್ತಂದ್ರೆ, ಈಗ ಕಬ್ಬಿನ ಇತ್ತಂದ್ರೆ ಆರಾಮ್ಸೆ ಇದು ಮಾಡ್ಕೋಬೋದು. ಇದ್ರಲ್ಲೇ ಸಣ್ಣ ಎಲ್ಲ ಗಾಳಿಗೆ ಅರ್ಧ ಹಾರೇ ಹೋಗ್ತೈತಿ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ಹಿಂಗೆ ಚಮಚೆ ಇದೆಲ್ಲ ಕಟ್ವಿದೆ, ಅದರಲ್ಲೇ ಇದನ್ನು ಮಾಡಾಕತ್ತೇನೆ. ನಾನು ಗಾಳಿಗೇನೋ ಹಾರಿ ಹೋಗ್ಬಿಡ್ತೈತಿ ಪೌಡರ್ ಅಲ್ಲ. ಆ ನಮ್ಮನೆ ಗಾಳಿ ಬೀಸ್ತೈತಿ ನಮ್ಮ ಕಡೆ, ಭಾಳ ಗಾಳಿ ಬೀಸ್ತೈತಪ್ಪ. ಇಷ್ಟ ನೋಡ್ರಿ. ಮತ್ತು ಹಸಿ ಖಾರ ಮಾಡೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನು ತೋರಿಸಿ ಅಂತ ಹೇಳಕತ್ತೀರಿ. ಈಗ ಸದ್ಯಕ್ಕೆ ಹಸಿ ಮೆಣಸಿನ್ಕಾಯಿ ತಂದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ಮೋಸ್ಟ್ ಮಾಡಿದಾಗ ಯಾವಾಗಲೂ ಶೇರ್ ಮಾಡ್ಕೊಂಡೆ. ನಾನು ಒಮ್ಮೆ ಮಾಡಿಟ್ನೆ ಅಂದ್ರೆ 6 ತಿಂಗಳವರೆಗೂ ನಾವು ಆರಾಮ್ಸೆ ಕಡ್ಯಾಕನೇ ಯೂಸ್ ಮಾಡ್ಬೋದು. ಫ್ರಿಜ್ ಅಂತ ಏನಲ್ಲ, ಕಡ್ಯಾಕನೇ ಯೂಸ್ ಮಾಡ್ಬೋದು. ಇದ್ರ ಗಾಳಿ ಕಡಿಮೆ ಆಗ್ತದೆ. ಹಿಂಗೆ ಹೊಳ್ಳಿ ಇದನ್ನ ಏನು ಮಾಡೋದು ಅಂದ್ರೆ ಹಾರೋದ ನೋಡ್ರಿ. ಈಗ ಇಷ್ಟೊಂದು ಯಾಕೆ ಅಷ್ಟು ಬೇಕು ರುಕ್ಮಿಣಿ, ಪೌಡರ್ ತಂದ್ರೆ ಆಕೈತಿ, ಇರೋರಿ ಬರೆದಿರಿ ಅಂತೀರಿ. ಅದೇನಪ್ಪ ಚಲೋ ಮಾಡ್ಕೊಂಡು ತಿಂದೇವಿ ಅನ್ನೋದು ಖುಷಿ ಇರ್ತೈತಿ. ಅಂದರೆ ಚಲೋ ಇರಂಗಿಲ್ಲ ಅಂತಲ್ಲ, ಬಟ್ ನಂಗೆ ಇದು ಇಷ್ಟ ಆಗೈತಲ್ಲ, ಹಾಗಾಗಿ ಮಾಡ್ಕೊಳಕತ್ತೀನಿ ಅಷ್ಟೇ. ಅದ್ರಾಗಿನ ಭಾಳ ಟೆನ್ಷನ್ ಏನಿಲ್ಲ.
ಇದು ಅರ್ಶಿಣ ಉಪ್ಪನ ಏನೋ ಅಂತಾರ ಎಲ್ಲಾ ತರ ಮಸಾಲೆ ಹಾಕಿ ಅರ್ಶಿಣ ಬೇರ್ ಹಾಕಿ ಮಾಡ್ತಾರ. ಅದನ್ನ ಬಾಗಲಕೋಟೆ ಸೈಡ್ ಭಾಳ ಮಾಡ್ತಾರ. ನನಗೆ ಮಾಡೋದು ಗೊತ್ತಿಲ್ಲ ಅದನ್ನ ಮುಟ್ಗಿಗೆ ಮತ್ತು ಎಲ್ಲ ಥರದ ಪಲ್ಯಕ್ಕೆ ಹಾಕಿ ಮಾಡ್ತಾರ. ಅದು ಹಂಗೆ ಮುಟ್ಗಿ ಮಾಡ್ಕೊಂಡು ತಿಂತೇವಲ್ಲ, ಅದ್ರೊಳಗೆ ತುಪ್ಪ ಅಥವಾ ಎಣ್ಣೆ ಅದು ಪೌಡರ್ ಹಾಕಿ ಮುಟ್ಗಿ ಮಾಡ್ಕೊಂಡು ತಿಂದ್ರೆ ಸಿಕ್ಕಾಪಡಿ ರುಚಿ ಆಕೈತಿ. ಬಟ್ ನಂಗೆ ಮಾಡೋದು ಗೊತ್ತಿಲ್ಲ. ಅದನ್ನು ಮಾಡೋದು ಗೊತ್ತಿಲ್ಲ ಅಂತಂದ್ರೆ ಅಂದ್ರೆ ಸ್ವಲ್ಪ ರೆಸಿಪಿ ಬಗ್ಗೆ ಗೊತ್ತೈತಿ, ಆದ್ರೆ ಒಂದ್ಸಲ ಟ್ರೈ ಮಾಡಿಲ್ಲ ನಾನು. ಎಲ್ಲ ಥರದ ಗರಂ ಮಸಾಲ ತೊಗೊಳ್ಳೋದು, ಇದನ್ನ ಅರ್ಶಿಣ ಬೇರೆ ತೊಗೊಳ್ಳೋದು, ಇಷ್ಟನ್ನು ಎಣ್ಣೆ ಹಾಕಿ ಹುರ್ಕೊಂಡು ಪೌಡರ್ ಮಾಡಿ ಉಪ್ಪು ಹಾಕಿ ಮತ್ತು ಹಾಕುವಾಗ ಕರಿಬೇವು ಮತ್ತು ಒಣ ಕೊಬ್ಬರಿ ಇದು ಇಷ್ಟನ್ನು ಹಾಕಿ ಫ್ರೈ ಮಾಡಿ ಕುಟ್ಟಿ ಪೌಡರ್ ಮಾಡಿ ತೊಗೋದಿದ್ರು ಮೊದಲು. ಈಗೆಲ್ಲ ನಾವು ಅಯ್ಯೋ ಆ ತ್ರಾಸ ಆಕೈತಿ ಈ ತ್ರಾಸ ಆಕೈತಿ ಅಂತೇಳಿ ಹಂಗಾಗಿ ಇದು ಬಾಯಿಲ್ಲ ಹೊತ್ತು ಅಂತೇಳಿ ಹಂಗಾಗಿ ಏನು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ಬಾಗಲಕೋಟೆ ಸೈಡ್ ಮಾಡ್ತಾರೆ ಅದನ್ನು. ಇಲ್ಲಿ ಮೊದಲು ನಮ್ಮವ್ವ ಮಾಡ್ತಿದ್ದೆ. ನಾವೆಲ್ಲ ಭಾಳ ಸಣ್ಣವರಿದ್ದಾಗ ತೀರ್ಕೊಂಡ್ಬಿಟ್ಟಾರೆ. ಸಣ್ಣ ಪಾಪು ಇದ್ದಾಗ ಭಾಳ ಸಣ್ಣವ್ರಂದ್ರೆ. ಈಗ ಇದನ್ನ ಕುಟ್ಟು ಪೌಡರ್ ಮಾಡ್ಕೋತೇನೆ. ಈಗ ಇಷ್ಟ ಆಯ್ತು ನೋಡ್ರಿ. ಇದು ಇದ್ರೊಳಗೆ ಹಿಡಿಸ್ತೈತಿ. ಹತ್ತಿಗೆ ಹಾಕಿ ಇದೊಂದು ಡಬ್ಬಿ ತುಂಬಿಟ್ಕೊಂಡು ಅಂದ್ರೆ ಹೋದ್ಸಲ ಮಾಡಿದ್ದು ಭಾಳ ಒಂದು 8 ತಿಂಗಳ ಮಟ್ಟ ಬಂತ್ರಿ ಇದಿಷ್ಟು ಅರ್ಶಿಣ ಪೌಡರು. ಯಾಕಂದ್ರೆ ಚಲೋ ಡಬ್ಬಿ ನೋಡ್ರಿ ಸಣ್ಣ ಐತಿ ಅನಿಸ್ತೈತಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ನಮ್ಮ ಗೌರಿನಲ್ಲಿ ಕಟ್ಟಿ ಬಂದೇನಿ ಮೇಯಾಕ. ಆಗಾಗ ಹೋಗಿ ಅದನ್ನ ಕಟ್ಟಿ ಬರ್ಬೇಕು. ಮತ್ತು ಮಿಕ್ಸರ್ ಚಲೋ ಇತ್ತಂದ್ರೆ ಕುಟ್ಬೇಕಂತೇನಿಲ್ಲ, ಮಿಕ್ಸಿಗೂ ಹಾಕೋಬೋದು. ನಮ್ದು ಮಿಕ್ಸರ್ ಅಷ್ಟೇನು ಚಲೋದಲ್ಲ, ಹಂಗಾಗಿ ಕುಟ್ಟಾಕತ್ತೀನಿ ನಾನು. ಮತ್ತು ಅದಕ್ಕೆಂದ್ರೆ ಇದ್ರೊಳಗೆ ಭಾಳ ರುಚಿ ಐತಿ. ಮಿಕ್ಸರ್ ಒಳಗೆ ಹಾಕ್ಬೇಕಾದ್ರೆ ಹುರ್ಕೊಂಡೂ ಹಾಕ್ಬೇಕು ನೀವು ಮಿಕ್ಸಿ ಒಳಗೆ. ಅದಕ್ಕೆ ಬೇರೆ ಭಾಳ ಬಿಡಿಸಿರ್ತಾವಲ್ಲ ಇವು ಸಣ್ಣ ಆಗಂಗಿಲ್ಲ. ಮನೆಗಿನ ಕೆಲಸ ಒಂದಿಷ್ಟು ಅರ್ಧ ಮುಗಿಸ್ಕೊಂಡು ನಾನೀಗ ಇಲ್ಲಿ ನಮ್ಮ ಗೌರಿ ಮೇಯ್ಸಕ್ಕಂತ ಹೇಳಿ ಬಂದೀನಿ. ನಾನು ಕದ ಹಾಕಿ ನಮ್ಮ ಗೌರಿ ಅಂತೇಳಿ ಹೊಂಟ್ರೆ ಸಾಕು ನಮ್ಮ ಪಪ್ಪಿ ನನ್ನ ಕೂಡ ಬಂದುಬಿಡ್ತೈತಿ. ನಾನು ತೋರ್ಸಾಕತ್ತೀನಿ ನೋಡ್ರಿ, ಇಲ್ಲೇ ನಮ್ಮ ಮನೆಯಿಂದ ಮೇಯ್ಸಾಕತ್ತೀನಿ. ನಾನು ಮತ್ತೆ ಬೇರೆ ಎಲ್ಲಿ ದೂರತಿ ಹೋಗಂಗಿಲ್ಲ. ನಾನು ಮುಂದೆ ಕುಂತ್ನಿ ಅಂದ್ರೆ ಬಂದು ಅದು ಹಿಂದೆ ಕುಂದ್ರದು ಹಿಂದೆ ಮಕ್ಕೊಳ್ಳೋದು ಮಾಡ್ತೈತಿ. ಮತ್ತು ಆಚೆ ಕಡೆ ಹೋದ್ನಿ ಅಂದ್ರೆ ನಮ್ಮ ಬ್ಲಾಕಿ ಮನೆ ಕಡೆ ಅಚ್ಕ ಇಚ್ಕ ಎರಡು ಕುಂತು ಬಿಟ್ಟಿರ್ತಾವೆ. ನಾನು ನಡಕ್ಕೆ ಕುಂದಿರ್ಬೇಕು. ಇಷ್ಟು ಶಾನೆ ಹೋದವು ಎರಡು, ಭಾಳ ಅಂದ್ರೆ ಭಾಳ ಶಾನೆ ಹೋದವು. ಅಂದ್ರೆ ಜಾಸ್ತಿ ಸ್ಪೆಷಲ್ ಪ್ರೀತಿ ಅಂತಂದ್ರೆ ನನ್ನ ಮ್ಯಾಗನ ನಮ್ಮ ಪಪ್ಪಿದ. ಹಾಗಾಗಿ ನಂಗೆ ಪಪ್ಪಿ ಅಂದ್ರೆ ಭಾಳ ಇಷ್ಟ ಆಕೈತಿ. ಪಾಪ ಅದಕ್ಕೆ ವಯಸ್ಸಾಗ್ಯಾವ ಅನ್ನೋದು ಒಂದೇ ಬೇಜಾರು. ನಾನು ಅಲ್ಲಿದ್ನೆಲ್ಲ, ಅಲ್ಲಿಂದ ಎದ್ದು ಬಂದು ಇಲ್ಲಿ ಮತ್ತು ಈ ಕಡೆ ಬೇರೆ ಕಡೆ ಮೇಯ್ಸಕ್ಕೆ ಬಂದೆ. ಅವು ದನಗಳು ಹಂಗೆ ಮೇಯ್ಕೊತ ಹೋಗ್ತಾವಲ್ಲ, ಹಾಗಾಗಿ ಅವು ಕುರ್ಕೊಂಡು ನಾನು ಹಿಂಗೆ ಮೇಯ್ಸ್ಕೊತ ಬನ್ನಿ ನಮ್ಮ ಗೌರಿ ಮೇಯ್ಸ್ಕೊತ ನಾನು ಅಲ್ಲಿ ಬೇಂಗ್ಳ ಐತಲ್ಲ ಅಲ್ಲಿದ್ದೆ. ಅಲ್ಲಿಂದ ಸುಮ್ಮನೆ ಎದ್ದು ಬರ ಅಂತಲೇ ಅದು ಬಂದುಬಿಡ್ತು ನನ್ನ ಕೂಡ. ನಾನು ನಿನ್ನೆ ಸೀರೆ ಫೋಟೋ ಹಾಕಿದ್ನಲ್ಲ, ಇದು ಸೀರೆ ತೊಗೊಂಬಂದಿದ್ದೆ ವಿಡಿಯೋ ಶೇರ್ ಮಾಡಿದ್ನಲ್ಲ, ಅದ್ರ ನಂತರ ಆರ್ಡರ್ ಭಾಳ ಬಂದು ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಯಾರೆಲ್ಲ ಆರ್ಡರ್ ಕೊಟ್ಟಿರಲ್ಲ. ನಿಮ್ಗೆ ಆದಷ್ಟು ಲಗೋನ ಸೀರೆ ಬಂದ ತಲುಪ್ತಾವೆ. ಇಲ್ಲಿ ನನಗೆ ತೋರ್ಸಾಕತ್ತಿಲ್ಲ, ಕನಸು ಸೀರೆ ಒಳಗೆ 2 ಥರ ಅಲ್ಲ 3 ಥರ ಬರ್ತಾವೆ ಬೇರೆ ಬೇರೆ ಥರ. ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ನ ತೆಗೆದ ಕಳಿಸ್ರಿ. ಇದು ಕನಸು ಸೀರೆ ನೋಡಿರಿ, ಇದ್ರೊಳಗೆ ಈ ಥರ ಬರ್ತಾವೆ ಡಿಸೈನ.